the Lord. Praise the Lord. Hallelujah. 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 ಯೇಸುವೇ, ಪ್ರಭುವೇ, ಗುರುವೇ, ಸ್ತೋತ್ರ ಸ್ವಾಮಿ. ಈ ಆರಾಧನೆಗಾಗಿ ಸ್ತೋತ್ರ ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಮಕ್ಕಳ ಅಭಿಪ್ರಾಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಕ್ಷ ಸ್ವಾಮಿ. ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತವನ್ನ, ಎಲ್ಲ ಮಕ್ಕಳ ಅವಶ್ಯಕತೆಗಳನ್ನು ನಿಮಗೆ ಒಪ್ಪಿಸುತ್ತೇವೆ ಸ್ವಾಮಿ. ಬನ್ನಿ ಸ್ವಾಮಿ. ಪ್ರಭು ನೀವಾಗಿದ್ದೀರಿ, ಗುರುವು ನೀವಾಗಿದ್ದೀರಿ, ಜೀವವೂ ನೀವಾಗಿದ್ದೀರಿ, ಮಾರ್ಗವೂ ನೀವಾಗಿದ್ದೀರಿ, ಸತ್ಯವೂ ನೀವಾಗಿದ್ದೀರಿ ಸ್ವಾಮಿ. ಈ ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದೇವೆ ಸ್ವಾಮಿ. ಈ ರಾತ್ರಿ ಆರಾಧನೆಯಲ್ಲಿ ನಿಮ್ಮನ್ನೇ ಸಂಪೂರ್ಣವಾಗಿ ನಾವು ದೃಷ್ಟಿಸುತ್ತಾ ಇದ್ದೇವೆ ಸ್ವಾಮಿ. ನಿಮ್ಮನ್ನೇ ಸಂಪೂರ್ಣವಾಗಿ ನಾವು ನೋಡುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಕರುಣಿಸುವಂತಹ ಪ್ರಭು ನೀವಾಗಿದ್ದೀರಿ ಸ್ವಾಮಿ. ಯೇಸುವೇ ಬನ್ನಿ, ನನ್ನ ಕತ್ತಲ ಬಾಳಿಗೆ. ಯೇಸುವೇ ಬನ್ನಿ, ನನ್ನ ಕತ್ತಲ ಬಾಳಿಗೆ. ಗುರುವಾಗಿ ಬನ್ನಿರಿ, ಪ್ರಭುವಾಗಿ ಬನ್ನಿರಿ, ನನ್ನ ದೇವರಾಗಿ ಬನ್ನಿರಿ, ನನ್ನ ದೇವರಾಗಿ ಬನ್ನಿರಿ. ಹಲ್ಲೆಲೂಯಾ ಎಂದು ಹಾಡುವೆ, ಹಲ್ಲೆಲೂಯಾ ಎಂದು ಸ್ತುತಿಪೆ, ಹಲ್ಲೆಲೂಯಾ ಎಂದು ಹಾಡುವೆ, ಹಲ್ಲೆಲೂಯಾ ಎಂದು ಸ್ತುತಿಪೆ. ಜೀವವು ಮಾರ್ಗವು ನೀವೇ, ಸತ್ಯವು ಶಕ್ತಿಯು ನೀವೇ. ಜೀವವು ಮಾರ್ಗವು ನೀವೇ, ಸತ್ಯವು ಶಕ್ತಿಯು ನೀವೇ. ಬನ್ನಿ ಬಾಳಿಗೆ, ಬನ್ನಿ ಬಾಳಿಗೆ, ಬನ್ನಿ ಬಾಳಿಗೆ. ನನ್ನ ದೇವನೇ ನಿನಗಾಗಿ ಕಾದಿರುವೆ, ನಿನ್ನನ್ನೇ ಹುಡುಕಿರುವೆ. ಈ ರಾತ್ರಿ ಆರಾಧನೆಯಲ್ಲಿ ಆ ಪ್ರಭುವನ್ನು ಹುಡುಕಿ ನಾವು ಬಂದಿದ್ದೇವೆ. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಹುಡುಕಿ ನಿಂತಿದ್ದೇವೆ. ಆ ಪ್ರಭು ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ತಮ್ಮ ಕರಗಳನ್ನು ಚಾಚಿ ನಮ್ಮನ್ನು
ತನ್ನೆಡೆಗೆ ಸೆಳೆಯುವವರಾಗಿದ್ದಾರೆ. ಹೀಗಿರುವಾಗ ಪ್ರಭು ಯೇಸುವಿನ ಒಂದು ಕ್ಷಣ ನಾವು ಕರೆಯುವ. ರಕ್ತಧಾರಿಯಾಗಿ ನನ್ನ ಮುಂದೆ ಇರುವ ಪ್ರಭು ಯೇಸುವೆ, ಶಿಲುಬೆಯ ಮೊಳೆಯಿಂದ ಇಳಿದು ನನ್ನೆಡೆಗೆ ಬನ್ನಿರಿ ಸ್ವಾಮಿ. ಸ್ವಾಮಿ, ಈ ದಿನದ ಎಲ್ಲ ಅವಶ್ಯಕತೆಗಳು ನನ್ನ ಮುಂದೆ ಇದೆ ಸ್ವಾಮಿ. ಸ್ವಾಮಿ, ಈ ದಿನದಲ್ಲಿ ದೈಹಿಕ ಬಲಹೀನತೆಯಲ್ಲಿರುವ ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪ್ರಿಯರೇ, ಈ ದಿನ ಈ ರಾತ್ರಿ ಆರಾಧನೆಗೆ ಪ್ರಭು ಯೇಸುವಿನ ಮುಂದೆ ನಮ್ಮ ದೈಹಿಕ ಬಲಹೀನತೆಗಳನ್ನು ಸಮರ್ಪಿಸಿ ನಾವು ಆರಾಧಿಸುವ. ಎಷ್ಟೋ ಕಾಲಗಳಿಂದ, ಎಷ್ಟೋ ವರ್ಷಗಳಿಂದ ದೈಹಿಕವಾದಂತಹ ಬಲಹೀನತೆಗಳು ನಮ್ಮಲ್ಲಿದೆ. ಈ ದೈಹಿಕವಾದ ಬಲಹೀನತೆಗಳಿಂದ ಹೊರಬರಲು ಎಷ್ಟೋ ಪ್ರಯತ್ನಿಸುತ್ತಿರಬಹುದು. ಅಯ್ಯೋ, ನನಗೆ ಈ ಪಾಪದ ಜೀವನ ನನಗೆ ಬೇಡ ಎಂದು ಎಣಿಸಿರಬಹುದು. ಈ ದೈಹಿಕ ಜೀವನದ ಮೂಲಕವಾಗಿ ನನ್ನ ಬಾಳಿನಲ್ಲಿ ಸಂತೋಷವನ್ನು ಕಳೆದುಕೊಂಡಿರಬಹುದು, ಹಣ ಆಸ್ತಿಯನ್ನು ಕಳೆದುಕೊಂಡಿರಬಹುದು, ನೆಮ್ಮದಿಯನ್ನು ಕಳೆದುಕೊಂಡಿರಬಹುದು, ಸ್ಥಾನಮಾನವನ್ನು ಕಳೆದುಕೊಂಡಿರಬಹುದು, ಒಳ್ಳೆಯ ಹೆಸರನ್ನು ಕಳೆದುಕೊಂಡಿರಬಹುದು, ಏಕಾಂಗಿಯಾಗಿರಬಹುದು, ಹಲವಿಧವಾದ ಗೊಂದಲಗಳಿಗೆ ಸಿಲುಕಿರಬಹುದು, ಇರುವಂತಹ ಪ್ರತಿಭೆಗಳನ್ನು ಕಳೆದುಕೊಂಡಿರಬಹುದು. ಎಲ್ಲವನ್ನ ಸಮರ್ಪಿಸು, ಎಲ್ಲವನ್ನ ಪ್ರಭುವಿಗೆ ಸಮರ್ಪಿಸು. ಪ್ರಭುವೇ, ನಮ್ಮಲ್ಲಿ ಬನ್ನಿರಿ ಎಂದು ಕರೆಯುವ. ಯಾಕೆಂದರೆ ಪ್ರಿಯರೇ, ಈ ರಾತ್ರಿ ಪ್ರಭು ಯೇಸು ನಮ್ಮ ಮಧ್ಯೆ ಪ್ರಸನ್ನರಾಗಿದ್ದಾರೆ. ನಮ್ಮ ಸ್ವರವನ್ನು ಕೇಳುವುದಕ್ಕಾಗಿ ನಮ್ಮ ಮುಂದೆ ಇಗೋ ಶಿಲುಬೆಯಿಂದ ಇಳಿದು ನಮ್ಮ ಬಳಿ ಬಂದಿದ್ದಾರೆ. ಸಮರ್ಪಿಸುವ. ಸ್ವಾಮಿ, ನನ್ನೆಲ್ಲ ದೈಹಿಕವಾದ ಬಲಹೀನತೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಎಂದು ಸಮರ್ಪಿಸುವ. ಥ್ಯಾಂಕ್ ಯು ಜೀಸಸ್. Thank you for the wonderful evening to give me this day, my Lord. Thank you, my Lord Jesus. I surrender my all weakness, my Lord. ಬನ್ನಿ ಸ್ವಾಮಿ, ನಮ್ಮಲ್ಲಿ ಬನ್ನಿ ಸ್ವಾಮಿ. ನಮ್ಮಲ್ಲಿರುವಂತಹ ದೈಹಿಕವಾದ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಲು ಬನ್ನಿ ಸ್ವಾಮಿ. ಜೀವ ಸ್ವರೂಪರು ನೀವಾಗಿದ್ದೀರಿ ಸ್ವಾಮಿ. ಪ್ರಭು ನೀವಾಗಿದ್ದೀರಿ ಸ್ವಾಮಿ. ನಿಮ್ಮ ಕರುಣೆಗಾಗಿ ಕಾದು ಕುಳಿತಿದ್ದೇನೆ ಸ್ವಾಮಿ. ದೈಹಿಕವಾದ ಈ ಬಲಹೀನತೆಯ ಮೂಲಕವಾಗಿ ಸ್ವಾಮಿ, ನನ್ನನ್ನು ಮಾತ್ರವಲ್ಲ ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ರಾಜ. ಕುಡುಕುತನದ ದೈಹಿಕ ಬಲಹೀನತೆಗೆ ಸಿಲುಕಿರುವವರು ಸ್ವಾಮಿ, ಕುಡುಕುತನದಿಂದ ತಮ್ಮ ಜೀವನದಲ್ಲಿರುವಂತಹ ಆರೋಗ್ಯವನ್ನು ಕಳೆದುಕೊಂಡಿದ್ದಾರೆ. ಜೂಜಾಟಗಳಿಗೆ ಸಿಲುಕಿ ಜೂಜಾಟದ ಬಲಹೀನತೆಗೆ ಸಿಲುಕಿ ಆಸ್ತಿ ಅಂತಸ್ತನ್ನು ಕಳೆದುಕೊಂಡಿದ್ದಾರೆ. ಅದರಲ್ಲಿ ನಾನು ಸಹ ಒಬ್ಬಳಾಗಿರಬಹುದು. ಪಾಪದ ಕೂಪದಲ್ಲಿ ಬಿದ್ದು ಆ ಪಾಪದಿಂದ ಹೊರ ಬರಲು ಸಾಧ್ಯವಿಲ್ಲದೆ ಇಂದಿಗೂ ಸಹ ರೋಗಿಗಳಾಗಿ ಹೋಗಿರುವಂತಹ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರನ್ನ ಸಮರ್ಪಿಸು. ಎಷ್ಟೋ ಜನ ಈ ಬಲಹೀನತೆಗಳ ನಿಮಿತ್ತವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನ ಈ ಬಲಹೀನತೆಗಳ ಮೂಲಕವಾಗಿ ಡಿಪ್ರೆಸ್ ಆಗಿ ಹೋಗಿದ್ದಾರೆ. ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಈ ದೈಹಿಕ ಬಲಹೀನತೆಯ ಮೂಲಕವಾಗಿ ಎಷ್ಟೋ ಜನ ವ್ಯಭಿಚಾರಿಗಳಾಗಿ ಹೋಗಿದ್ದಾರೆ. ಹಣಮೋಹದ ದೈಹಿಕ ಬಲಹೀನತೆಗಳಿಗೆ ಸಿಲುಕಿ ಹಣಕ್ಕಾಗಿ ದೇವರ ಮುಂದೆ ದುರ್ಬಲರಾಗಿ ಹೋಗಿದ್ದಾರೆ. ಅದು ನಾನು ನೀನು ಆಗಿದ್ದೇವಾ ಎಂಬುದನ್ನ ಪರಿಗಣಿಸಿ ಸಮರ್ಪಿಸಿರಿ ಪ್ರಿಯರೇ. ಹೌದು ಸ್ವಾಮಿ, ನಾವೆಲ್ಲರೂ ಬಲಹೀನರು ಸ್ವಾಮಿ. ದೈಹಿಕವಾದಂತಹ ಬಲಹೀನತೆಗೆ ಗೊಂದಲದಲ್ಲಿ ಸಿಲುಕಿದ್ದೇವೆ ಸ್ವಾಮಿ. ಬಾಯಿಂದ ಬರುವಂತಹ ಹೊಲಸುವಾದಂತಹ ಮಾತುಗಳಿಂದ
ಸ್ವಾಮಿ, ನಾನು ನಿಮಗೆ ವಿರುದ್ಧವಾಗಿ ಪಾಪ ಮಾಡುತ್ತಾ ಇದ್ದೇನೆ ಸ್ವಾಮಿ. ನನ್ನ ಬಾಯಿಂದ ಹೊರಟು ಬಂದಂತಹ ಒಂದೊಂದು ಮಾತುಗಳು ಸಹ ಮತ್ತೊಬ್ಬರನ್ನ ನೋಯಿಸಿದೆ ಸ್ವಾಮಿ. ಕೆಟ್ಟ ಚಿಂತನೆಗಳು, ಕೆಟ್ಟ ನನ್ನ ದೇಹದಿಂದ ಹೊರಬಂದಂತಹ ಎಲ್ಲ ಅಪ್ರಾಮಾಣಿಕವಾದವೆಲ್ಲವೂ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾದವೆಲ್ಲವೂ ಸ್ವಾಮಿ ನನ್ನ ಜೀವನವನ್ನ ಇಂದು ದರಿದ್ರನಾಗಿ ಮಾರ್ಪಡಿಸಿದೆ ಸ್ವಾಮಿ. ಯಾವುದನ್ನ ಮಾಡಬಾರದು ಎಂದು ನಾವು ಎಣಿಸುತ್ತಾ ಇದ್ದೇನೋ ಅದನ್ನೇ ನಾನು ಪದೇ 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 ಮಾಡುತ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ, ನಮ್ಮನ್ನು ಕರುಣಿಸಲಿ ಸ್ವಾಮಿ. ಸಮರ್ಪಿಸುತ್ತೇವೆ. ದುಂದು ವೆಚ್ಚದಿಂದ ತುಂಬಿದಂತಹ ಜೀವನ, ಯೇಸು ಸ್ವಾಮಿ ಹೇಳುತ್ತಾರೆ, ಹೊರಗಿನಿಂದ ಒಳಗೆ ಹೋಗುವುದು ಮನುಷ್ಯನನ್ನ ಯಾವುದು ಕುಲುಷಿತಗೊಳಿಸುವುದಿಲ್ಲ, ಆದರೆ ಒಳಗಿನಿಂದ ಹೊರಬರುವಂತದ್ದೇ ಮನುಷ್ಯನನ್ನ ಕುಲುಷಿತಗೊಳಿಸುತ್ತದೆ ಎಂಬುದಾಗಿ. ದೈಹಿಕವಾದಂತಹ ಬಲಹೀನತೆಗಳಿಗೆ ಸಿಲುಕಿ ಇದು ದೇವರಿಗೆ ಅವಿಧೇಯರಾಗಿ ಜೀವಿಸಿದಂತಹ ಈ ನಮ್ಮ ಜೀವನ ಎಲ್ಲವನ್ನ ಪ್ರಭುವಿಗೆ ಸಮರ್ಪಿಸೋಣ. ಇವತ್ತು ಈ ವಿಶ್ವದಲ್ಲಿ ನಾವು ನೋಡಬೇಕಾದ್ರೆ ಅತಿ ಹೆಚ್ಚಾದ ದೈಹಿಕ ಬಲಹೀನತೆ 3 ಕಾರ್ಯಗಳು. ಒಂದು ವ್ಯಭಿಚಾರ, ಎರಡನೆಯದು ಜೂಜಾಟ, ಮೂರನೆಯದು ದುಶ್ಚಟ, ಕುಡುಕುತನ. ಹೀಗೆ ವ್ಯಭಿಚಾರದ ನಿಮಿತ್ತವಾಗಿ ಈ ಲೋಕವೇ ಮಲಿನ ಆಗಿ ಹೋಗಿದೆ. ದೈಹಿಕ ದುರಿಚ್ಛೆಯ ಮೂಲಕವಾಗಿ, ಕಾಮಾಂಧತೆಯ ಮೂಲಕವಾಗಿ ಇಡೀ ಪ್ರಪಂಚವೇ ಮಲಿನತೆಗೆ ತುಂಬಿ ಹೋಗುತ್ತಾ ಇದೆ. ಕುಡುಕುತನದ ನಿಮಿತ್ತವಾಗಿ ಮಕ್ಕಳು, ಎತ್ತವರು, ವಯಸ್ಸಾದವರು ಎಂಬುದಲ್ಲದೆ ಕುಡುಕುತನದ ಮಲಿನತೆಯಲ್ಲಿ, ದೈಹಿಕ ಬಲಹೀನತೆಯಲ್ಲಿ ಬಿದ್ದು ಹೋಗಿದೆ ಈ ಲೋಕ. ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಹೋಗಿದೆ ಈ ಲೋಕ. ದೈಹಿಕವಾದಂತಹ ಆಸೆ ವ್ಯಾಮೋಹಗಳಿಗೆ ಸಿಲುಕಿ. ಹೌದು ಪ್ರಿಯರೇ, ಸಮರ್ಪಿಸೋಣ. ಪ್ರತಿಯೊಬ್ಬರು ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮಲ್ಲಿಯೂ ಈ ಬಲಹೀನತೆಗಳು ನಮ್ಮನ್ನ ಗುಲಾಮಗಿರಿಯಾಗಿ ದಬ್ಬಾಳಿಕೆ ಮಾಡುತ್ತಾ ಇದೆಯೇ ಎಂಬುದನ್ನು ಚಿಂತಿಸಿ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರೊಂದಿಗೆ ಸೇರುತ್ತಾ, ಅಮ್ಮ ನಮಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ಕೇಳಿಕೊಳ್ಳುವ, ನನಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ಕೇಳಿಕೊಳ್ಳುವ. ಅಮ್ಮ, ನಿನ್ನ ಮಗನಾಗಿರುವ, ಮಗಳಾಗಿರುವ ನಾನು, ಇಡೀ ವಿಶ್ವದಲ್ಲಿರುವಂತಹ ಮಕ್ಕಳು, ಎಲ್ಲ ಮಕ್ಕಳ ಪರವಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇವಮ್ಮ. ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ. ನಿನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೇನಮ್ಮ. ಅಮ್ಮ, ಈ ಕುಡಿತದ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳು ದಾರಿದ್ರ್ಯವಾಗಿ ಹೋಗಿದೆಯಮ್ಮ. ಎಷ್ಟೋ ಕುಟುಂಬಗಳು ದಾರಿದ್ರ್ಯದೊಳಗೆ ಹೋಗಿದೆಯಮ್ಮ. ಹೌದಮ್ಮ, ಪ್ರಾರ್ಥಿಸಿ ಅಮ್ಮ. ಎಷ್ಟೋ ಪತ್ನಿಯರು, ಹೆಂಡತಿಯರು ತನ್ನ ಗಂಡಂದಿರ ಕುಡುಕುತನಕ್ಕಾಗಿ ಕಣ್ಣೀರಿನಿಂದ ತತ್ತರಿಸುತ್ತಾ ಇದ್ದಾರೆ. ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ಒಂದು ಮನೆ ಬಾಡಿಗೆಯನ್ನು ಕಟ್ಟಲು ಸಾಧ್ಯವಿಲ್ಲದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡದೆ ದಾರಿದ್ರ್ಯದೊಳಗೆ ತೆಗೆದುಕೊಂಡು ಹೋಗಿರುವಂತಹ ಕುಡುಕುತನ, ಸಂತೋಷವನ್ನೆಲ್ಲ ನಾಶ ಮಾಡಿಕೊಳ್ಳುತ್ತಿರುವಂತಹ ವ್ಯಭಿಚಾರತನ. ಅಮ್ಮ, ಈ ಗೊಂದಲಗಳಿಗೆ ಸಿಲುಕಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಅಮ್ಮ. ನಿಮ್ಮ ಪ್ರಿಯ ಪುತ್ರನಲ್ಲಿ ಪ್ರಾರ್ಥಿಸಿ ಅಮ್ಮ. ಪ್ರಭು ಯೇಸುವಿನ ಮರಣದ ಕೊನೆಯ ಕ್ಷಣದವರೆಗೂ ನೀವು ಶಿಲುಬೆಯ ಬುಡದಲ್ಲಿ ಇದ್ದೀರಲ್ಲಮ್ಮ. ಮಗನನ್ನ ನೋಡಿ ನೋಡಿ ಪ್ರಾರ್ಥಿಸುತ್ತಾ ಇದ್ದಾರೆ. ಕಣ್ಣೀರಿನಿಂದ ನೀವು ದುಃಖಕ್ಕೆ ಒಳಗಾಗುತ್ತಿದ್ದಾರಲ್ಲಮ್ಮ. ಅಮ್ಮ, ಒಂದೊಂದು ಕುಟುಂಬಗಳ ಕಣ್ಣೀರು ಈ ಕುಡಿತದ ನಿಮಿತ್ತವಾಗಿ, ವ್ಯಭಿಚಾರದ ನಿಮಿತ್ತವಾಗಿ, ಹಲವಾರು ವಿಧದ ದುಂದು ವೆಚ್ಚದ ಹಣಮೋಹದ ನಿಮಿತ್ತವಾಗಿ, ದೈಹಿಕ ದುರಿಚ್ಯ, ಕೆಟ್ಟ ಮಾತುಗಳ ಮೂಲಕವಾಗಿ, ಹೊಲಸು ಮಾತುಗಳ ಮೂಲಕವಾಗಿ ಕುಟುಂಬಗಳು ಒಡೆದು ಹೋಗಿದೆ ಅಮ್ಮ. ಅಮ್ಮ, ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವಮ್ಮ. ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿ ಅಮ್ಮ. ಈ ರಾತ್ರಿ ನಾವು ನಿಮ್ಮ ಪ್ರಿಯ ಪುತ್ರ ಪ್ರಭು ಯೇಸುವಿನ ಮುಂದೆ ನಾವು ಮಾಡುತ್ತಿರುವಂತಹ ಈ ಪ್ರಾರ್ಥನೆಗೆ ನಮ್ಮೊಡನೆ ಸಹಕರಿಸಿ
ಅಮ್ಮ ನಮ್ಮನ್ನು ಅನುಗ್ರಹಿಸಿ ಅಮ್ಮ, ಅಭಿಷೇಕಿಸಿ ಅಮ್ಮ. ಒಂದು ತಾಯಿ ತನ್ನ ಮಗನನ್ನು ಆಶೀರ್ವದಿಸಲು ಅಧಿಕಾರ ಉಂಟಮ್ಮ. ಅಮ್ಮ, ನೀವು ನಮ್ಮನ್ನು ಆಶೀರ್ವದಿಸಲು ನೀವು ಯೋಗ್ಯರಾಗಿದ್ದೀರಿ ಅಮ್ಮ. ನಿಮ್ಮ ಪ್ರಿಯ ಪುತ್ರನ ಮುಖಾಂತರವಾಗಿ ನಿಮ್ಮ ಕರೆಗಳನ್ನು ನಮ್ಮ ಮೇಲೆ ಚಾಚುವಾಗ ನಾವು ಅಭಿಷೇಕ ಹೊಂದುತ್ತೇವೆ ಅಮ್ಮ. ನೀವು ಪಡೆದುಕೊಂಡ ಪವಿತ್ರಾತ್ಮರನ್ನ ನಾವು ಪಡೆದುಕೊಳ್ಳುತ್ತೇವೆ ಅಮ್ಮ. ಹೌದಮ್ಮ, ಇವತ್ತು ಇಡೀ ವಿಶ್ವದಲ್ಲಿ ಎಷ್ಟೋ ಜನ ಮಕ್ಕಳು ಈ ದೈಹಿಕ ಬಲಹೀನತೆಗಳಿಂದ, ದುಶ್ಚಟಗಳಿಂದ ಗುಲಾಮರಾಗಿ ಆರೋಗ್ಯವನ್ನ, ಸಂತೋಷವನ್ನ, ಸಮಾಧಾನವನ್ನ, ಆಸ್ತಿಯನ್ನ, ಅಂತಸ್ತನ್ನ ಎಲ್ಲವನ್ನ ಕಳೆದುಕೊಂಡಿದ್ದಾರೆ, ರೋಗಿಗಳಾಗಿ ಹೋಗಿದ್ದಾರೆ. ಪ್ರಾರ್ಥಿಸಿ ಪ್ರಾರ್ಥಿಸಿ. ನಮೋ ಮರಿಯಾ ಕೃಪಾ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ನಮೋ ಮರಿಯ ಕೃಪಾ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ನಮೋ ಮರಿಯ ಕೃಪಾ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿಯ ನಮಗಾಗಿ ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ಈಗಲೂ ಪ್ರಾರ್ಥಿಸಿ, ನಮ್ಮ ಮರಣದಿ ಪ್ರಾರ್ಥಿಸಿ. ಖಂಡಿತವಾಗಿಯೂ ತಾಯಿ ಮಾತೆ ಮರಿಯ ಮೂಲಕವಾಗಿ ಪ್ರಭು ಯೇಸು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಆ ಪ್ರಭುವಿನ ಪುತ್ರನಾಗಿರುವಂತಹ, ಜಗದಾಂಬೆಯ ಮಗನಾಗಿರುವಂತಹ ಆ ಪ್ರಭು ಯೇಸು ಸ್ವಾಮಿ ಖಂಡಿತವಾಗಿಯೂ ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಪ್ರಿಯರೇ, ಕರಗಳನ್ನು ತಟ್ಟಿ ಆ ಪ್ರಭುವನ್ನು ಸ್ತುತಿಸುವ. ನನ್ನ ಕುಟುಂಬದಲ್ಲಿ ಇಂದು ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಎಂಬ ವಿಶ್ವಾಸದಿಂದ ನಾನು ಪ್ರಾರ್ಥಿಸುವಾಗ ಈ ದಿನದಲ್ಲಿ 50 ಲಕ್ಷ ಜನರಿಗೆ ಯೇಸುಸ್ವಾಮಿ ಈ ಕುಡಿತದ ಚಟಗಳಿಂದ, ಈ ವ್ಯಭಿಚಾರದ ಮೋಹಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾರೆ ಎಂಬ ವಿಶ್ವಾಸದಿಂದ 50 ಲಕ್ಷ ಜನರನ್ನ ಪ್ರಭು ಯೇಸು ಮುಟ್ಟಿದ್ದಾರೆ ಎಂಬ ವಿಶ್ವಾಸದಿಂದ ಪ್ರಭು ಯೇಸುವಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಯೇಸುವಿಗೆ, ಯೇಸುವೆ, 50 ಲಕ್ಷ ಜನರನ್ನ ಇಂದು ನೀವು ಪರಿವರ್ತನೆಗೊಳಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. 50 ಲಕ್ಷ ಜನರು ಈ ಪಾಪದಿಂದ ಹೊರಬರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ.
ಯೇಸುವೆ, ಈ 50 ಲಕ್ಷ ಜನರು ಸ್ವಾಮಿ 50 ಕೋಟಿ ಮಕ್ಕಳಾಗಿ, ಇಗೋ ಸ್ವಾಮಿ 500 ಕೋಟಿ ಮಕ್ಕಳಾಗಿ ಸ್ವಾಮಿ ಈ ಸಮಯದಲ್ಲಿ ಎಲ್ಲ ದೈಹಿಕ ಬಲಹೀನತೆಗಳಿಂದ, ಕಾಮ ಪ್ರಲೋಭನೆಗಳಿಂದ, ಎಲ್ಲ ವಿಧವಾದಂತಹ ದುರಿಚ್ಛೆಗಳಿಂದ, ದುಶ್ಚಟಗಳಿಂದ ಹೊರಗೆ ಬರುವಂತೆ ನಿಮ್ಮ ಪ್ರಸನ್ನತೆಯನ್ನು ತುಂಬಿರಿ ಸ್ವಾಮಿ ಎಂದು ನಾವು ಪ್ರಾರ್ಥಿಸೋಣ. ಪ್ರಭು ಯೇಸು ಅದ್ಭುತಗಳನ್ನು ಮಾಡಿದರು, ನಮ್ಮ ಪ್ರಾರ್ಥನೆಯನ್ನು ಕೇಳಿದರು ಎಂಬ ವಿಶ್ವಾಸದಿಂದ ಪ್ರಿಯರೇ ನಾವು ಪ್ರಭುವನ್ನ ಹಾಡೋಣ, ಪ್ರಭುವನ್ನ ಅರಸೋಣ, ಪ್ರಭುವಿನೊಂದಿಗೆ ನಾವು ಸೇರೋಣ. ಯಾಕೆಂದರೆ ಪ್ರಭು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಬೆಲೆಯುಂಟು. ನಾವು ಸ್ತುತಿಸುವ, ಆ ಪ್ರಭುವನ್ನ ಕೈಯ ತಟ್ಟಿ ನಾವು ಸ್ತುತಿಸುವ, ಕೈ ತಟ್ಟಿ ನಾವು ಆ ಪ್ರಭುವನ್ನ ಭಜಿಸುವ ಪ್ರಿಯರೇ. ಏಕೆಂದರೆ ನಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು, ನಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು ಪ್ರಿಯರೇ. ಆ ಶಕ್ತಿ ಈಗ ನಾವು ಅನುಭವಿಸುವಂತೆಯೂ ನಮ್ಮ ಕುಟುಂಬದಲ್ಲಿಯೂ ಅನುಭವಿಸುವಂತೆಯೂ ನೋಡೋಣ. ಕೈಯ ತಟ್ಟಿ ಹಾಡುವ, ಕರ್ತರ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಕೈಯ ತಟ್ಟಿ ಹಾಡುವ, ಕರ್ತರ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಹಾಲೆಲೂಯಾ, 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 ಹಾಲೆಲೂಯಾ. ಕೈಯ ತಟ್ಟಿ ಹಾಡುವ, ಕರ್ತರ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಹಲ್ಲೆಲೂಯಾ ಎಂದು ಹಾಡಲು ಅಲೆಗಳಾಗಿ ಆ ದೇವರ ಆತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರುವುದು ಪ್ರಿಯರೇ. ಹಲ್ಲೆಲೂಯಾ ಎಂದು ಹೇಳುವಾಗ ಇಡೀ ವಿಶ್ವದ ಮೇಲೆ ಆ ಪ್ರಭುವಿನ ಪ್ರಸನ್ನತೆ ಇಳಿದು ಬರುವುದು ಪ್ರಿಯರೇ. ಹಲ್ಲೆಲೂಯಾ ಹಾಡಲು ಅಲೆಗಳಾಗಿ ಬಂದರು. ಪ್ರಭು ಯೇಸು ನಮ್ಮನ್ನ ನೋವನ್ನೆಲ್ಲ ತೆಗೆದು ಹಾಕಲು ಬರುವರು, ನಮ್ಮಲ್ಲಿರುವಂತಹ ದೈಹಿಕ ಬಲಹೀನತೆಗಳನ್ನೆಲ್ಲ ತೆಗೆದು ಹಾಕಲು ಬರುವರು, ನಮ್ಮಲ್ಲಿರುವಂತಹ ಎಲ್ಲ ದುಶ್ಚಟಗಳನ್ನೆಲ್ಲ ತೆಗೆದು ಹಾಕಲು ಬರುವರು. ನಾನು ಯಾವುದನ್ನ ಮಾಡಬಾರದೆಂದು ಹೇಳ್ತಾ ಯಾವುದನ್ನ ಮಾಡುತ್ತಾ ಇದ್ದೇನೋ ಅದನ್ನ ಬೇರು ಸಮೇತವಾಗಿ ಕಿತ್ತು ತೆಗೆಯಲು ಬರುವರು ಪ್ರಿಯರೇ. ಆ ಪ್ರಭುವನ್ನು ಸ್ತುತಿಸಿ ನಾವು ಪ್ರಾರ್ಥಿಸುವಾಗ ಕಟ್ಟುಗಳು ಒಡೆಯಲ್ಪಡುವುದು, ಬಂಧನಗಳು ಬಿಚ್ಚಲ್ಪಡುವುದು, ನಮ್ಮ ಬಲಹೀನತೆಗಳು ಸಂಪೂರ್ಣವಾಗಿ ಸೋತು ಹೋಗುವುದು, ನಶಿಸಿ ಹೋಗುವುದು ಪ್ರಿಯರೇ. ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದರು, ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದರು. ಬಂದರೇಸು ಕರ್ತರು ನೋವನೆಲ್ಲ ಕಳೆದರು, ಬಂದರೇಸು ಕರ್ತರು ನೋವನೆಲ್ಲ ಕಳೆದರು. ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದರು, ಹಲ್ಲೆಲೂಯಾ ಆಡಲು ಅಲೆಗಳಾಗಿ ಬಂದರು. ಬಂದರೇಸು ಕರ್ತರು ನೋವನೆಲ್ಲ ಕಳೆದರು, ಬಂದರೇಸು ಕರ್ತರು ನೋವನೆಲ್ಲ ಕಳೆದರು. ಹಾಲೆಲೂಯಾ, 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 ಹಾಲೆಲೂಯಾ. ಕೈಯ ತಟ್ಟಿ ಹಾಡುವ, ಕರ್ತರ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಸ್ತುತಿಗಳಲ್ಲೇ ಇರುವರು, ಸ್ತುತಿಗೆ ಕಿವಿಯ ಕೊಡುವರು, ಸ್ತುತಿಗಳಲ್ಲೇ ಇರುವರು, ಸ್ತುತಿಯ ಕಿವಿಗೆ ಕೊಡುವರು.
ಪಾಪವನ್ನು ಕ್ಷಮಿಸಿ ಅವರು ಪಾಪಿಯನ್ನು ಸೆಳೆವರು. ಪಾಪವನ್ನು ಕ್ಷಮಿಸಿ ಅವರು ಪಾಪಿಯನ್ನು ಸೆಳೆವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೈಯ ತಟ್ಟಿ ಹಾಡುವ, ಕರ್ತನ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಹಲ್ಲೆಲೂಯಾ, 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 hallelujah, 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 ಯೇಸು ನಾಮದಲ್ಲಿ ಬಿಡುಗಡೆ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಪ್ರಿಯರೇ. ಯೇಸುವೆ ಯೇಸು 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 ಎಂದು ಹೇಳೋಣ. ಜೇಸು 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 ಎಂದು ಹೇಳೋಣ. ಯೇಸುವೆ 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 ಎಂಬ ನಾಮವನ್ನು ಹಾಡೋಣ. ಯೇಸುವೆ ಯೇಸುವೆ ಯೇಸು ಎಂಬ ನಾಮದಲ್ಲಿ ಬಿಡುಗಡೆ. ಯೇಸುವೆ ಯೇಸುವೆ ಎಂಬ ನಾಮದಲ್ಲಿ ಬಿಡುಗಡೆ. ಯೇಸುವೆ 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 ಎಂಬ ನಾಮದಲ್ಲಿ ಬಿಡುಗಡೆ. ಯೇಸುವೆ 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 ಜೇಸು 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 ಯೇಸುವೆ 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 ರೂಹಾ 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 ಓ ರಬಿ ಓ ರಬಿ ಓ ಯಲಕಾ ಓ ಯಲಕಾ ಓ ರಬಿ ಓ ರಬಿ ಜೇಸು 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 ಓ ಮೈ ಜೀಸಸ್ ಓ ಮೈ ಜೀಸಸ್ ಓ ಮೈ ಜೀಸಸ್ hallelujah 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಯೇಸುವೆ ನಮನ ಯೇಸುವೆ ಕೃತಜ್ಞತೆ
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. अर्घातुका सुमिया जेसु, अर्घातुका सुमिया जेसु, नमस्कार तुका सुमिया जेसु, प्रणाम तुका सुमिया जेसु, प्रणिपात तुका सुमिया जेसु, आराधना तुका सुमिया जेसु, नमस्कार तुका सुमिया जेसु. हे पवित्र आत्मिया, हे पवित्र आत्मिया, हे पवित्र आत्मिया, हे पवित्र आत्मिया, ओ पवित्र आत्मने, ओ पवित्र आत्मने, ओ पवित्र आत्मने. हालेलुया, हालेलुया, हालेलुया. ಕೈಯ ತಟ್ಟಿ ಹಾಡುವ, ಕರ್ತರ ಸ್ತುತಿಸುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ, ಸರ್ವಶಕ್ತಿ ಶಬ್ದದಿಂದ ಕೀರ್ತನೆಗಳ ಹಾಡುವ. ಹಾಲೆಲುಯಾ, 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 ಹಾಲೆಲುಯಾ. ಹೌದು ಪ್ರಿಯರೇ, ಈ ರಾತ್ರಿ ಪ್ರಭುವಿನಲ್ಲಿ ಒಂದಾದಂಥ ಮಕ್ಕಳು ನಾವಾಗಿದ್ದೇವೆ. ನಮ್ಮ ಸ್ವರವನ್ನು ಕೇಳುವಂತಹ ಸಮಯ ಇದಾಗಿದೆ. ಪ್ರಿಯರೇ, ಹೇಳಿಕೊಡುವ ಪ್ರಾರ್ಥನೆಯನ್ನು ಪುನರಾವರ್ತಿಸಿರಿ. ಎಲ್ಲರೂ ಈ ವಾಗ್ದಾನದ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳಿ ಪ್ರಿಯರೇ. ಹೇಳಿಕೊಡುಗನಾಗಿಯೇ ಪುನರಾವರ್ತಿಸಿರಿ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ನೀವೊಬ್ಬರೇ ಪರಿಶುದ್ಧರು, ಪಾಪ ವಿಮೋಚಕರು, ಪರಮೋನ್ನತರು ಆಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು, ಪ್ರಿಯನೂ ಆಗಿರುವೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ. ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನ ಕುಟುಂಬವನ್ನು, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ, ಆಮೇನ್. ಪ್ರಾರ್ಥಿಸುತ್ತೇನೆ ಯೇಸುವೆ, ಆಮೇನ್. ವಿಶ್ವಾಸದಲ್ಲಿ ಎಲ್ಲ ದೈಹಿಕ ದುರಿಚ್ಛೆಗಳಲ್ಲಿ ಬಿದ್ದೋಗಿರುವಂತಹ ಎಲ್ಲ ಮಕ್ಕಳನ್ನ ಹಾಗೂ ನಮ್ಮನ್ನ, ನಮ್ಮ ಕುಟುಂಬದಲ್ಲಿರುವವರೆಲ್ಲರನ್ನ ಸಮರ್ಪಿಸುತ್ತಾ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಹೌದು ದೇವರೇ, ಈ ರಾತ್ರಿ ನಮ್ಮೆಲ್ಲರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸಮರ್ಪಿಸುವ ಸ್ವಾಮಿ, ಇಂದು ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಈ ಲೋಕದ ಈ ಜೀವನದ ಪಯಣ ಪ್ರಾಮಾಣಿಕವಾದ ಪಯಣವಾಗುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಪ್ರೀತಿಯನ್ನು ಸವಿಯುವಂತ ಪಯಣವನ್ನಾಗುವಂತೆ ಮಾಡಿರಿ ಸ್ವಾಮಿ ದೇವ. ನಮ್ಮ ಎಲ್ಲ ಅನಶ್ವರವಾದಂತಹ ಚಿಂತನೆಗಳನ್ನು, ಆಸೆಗಳನ್ನು ತೊರೆದು ನಿಮ್ಮ ಮಗನಾಗಿ ಮಗಳಾಗಿ ಲೋಕದಲ್ಲಿ ಜೀವಿಸುವಂತೆ ಮಾಡಿರಿ ರಾಜ. ನಮ್ಮ ಪ್ರಭು, ನಮ್ಮ ಪೋಷಕರು, ನಮ್ಮ ಪಾಲಕರು, ನಮ್ಮ ರಕ್ಷಕರು, ನನ್ನ ದೇವರು ನೀವೇ ಆಗಿದ್ದೀರಿ ಸ್ವಾಮಿ. ಇಡೀ ವಿಶ್ವದ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ, ಈ ರಾತ್ರಿ ಆರಾಧನೆಯಲ್ಲಿ ಪ್ರಾರ್ಥನಾ ಸಹಾಯ ಕೇಳಿಕೊಳ್ಳುತ್ತಿರುವಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತದೆ ರಾಜ. ಸಾಲದಲ್ಲಿ ಸಿಲುಕಿ ಹೋಗಿರುವಂತಹ ಮಕ್ಕಳು, ಸಾಲವನ್ನು ಹಿಂತಿರುಗಿಸಿಕೊಡಲು ತತ್ತರಿಸುತ್ತಿರುವಂತಹ ಮಕ್ಕಳು, ಸ್ವಾಮಿಯವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹಲವಾರು ವಿಧದ ಗೊಂದಲಗಳಲ್ಲಿ ಸಿಲುಕಿ ಸಮಸ್ಯೆಗಳಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಭಾರವಾದ ಯೋಚನೆಯಲ್ಲಿ ಸಿಲುಕಿ ಏನು ಮಾಡುವುದೆಂದು ನಾಳಿದನ್ನು ಕುರಿತು ಚಿಂತಿಸುತ್ತಿರುವಂತಹ ಮಕ್ಕಳು ಸ್ವಾಮಿ. ಹಣದ ವ್ಯವಹಾರದಲ್ಲಿ ಸಿಲುಕಿ ಅದರಿಂದ ಹೊರಬರಲಾಗದೆ ತತ್ತರಿಸುತ್ತಿರುವಂತಹ ಮಕ್ಕಳು ಎಷ್ಟು ಜನ ಇದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿಸುವ. ತಾಯಂದಿರಿಗಾಗಿ ಪ್ರಾರ್ಥನಾ ಸಹಾಯ ಕೇಳುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಹಾಗೂ ಸ್ನೇಹಿತರಿಗಾಗಿ, ಕುಟುಂಬದ ಸ್ನೇಹಿತರಿಗಾಗಿ ಪ್ರಾರ್ಥನಾ ಸಹಾಯ ಕೇಳುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ, ಜೀವನದಲ್ಲಿ ತನ್ನ ಪತಿಯ ನಿಮಿತ್ತವಾಗಿ ನೋವಿಗೆ ಒಳಗಾಗಿರುವಂತಹ ಮಕ್ಕಳನ್ನ ಕರುಣೆ ತೋರಿರಿ ಸ್ವಾಮಿ. ಪತ್ನಿಯ ನಿಮಿತ್ತವಾಗಿ ನೋವಿಗೆ, ಗಾಯಕ್ಕೆ ಒಳಗಾಗಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಮಕ್ಕಳ ಮೂಲಕವಾಗಿ ಕಂಗಾಲಾಗಿ ಹೋಗಿರುವ ತಂದೆ ತಾಯಿಯರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ದೈಹಿಕವಾದ ಬಲಹೀನತೆಗಳಲ್ಲಿ ಸಿಲುಕಿ ಹೊರಬರಲು ಅಸಾಧ್ಯವಾಗುತ್ತಾ ಸ್ವಾಮಿ ದುಶ್ಚಟಕ್ಕೆ ಹೋಗಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ದುಶ್ಚಟಗಳ ನಿಮಿತ್ತವಾಗಿ ದಾರಿದ್ರ್ಯರಾಗಿ ಇರುವುದೆಲ್ಲವನ್ನು ಕಳೆದು ಹೋಗಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಮತ್ತೊಬ್ಬರ ಮಾತಿನಲ್ಲಿ, ಮತ್ತೊಬ್ಬರ ಮೋಹದಲ್ಲಿ ಸಿಲುಕಿ ಇರುವಂತಹ ಹಣ ಆಸ್ತಿಯನ್ನು ಕಳೆದುಕೊಂಡಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ವಂಚನೆಗೊಳಗಾಗಿ ತತ್ತರಿಸುತ್ತಾ ಇರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಪರರ ಬಳಿ ಸಾಲವನ್ನು ತೆಗೆದುಕೊಂಡು ಅವುಗಳನ್ನು ತೀರಿಸಲಾಗದೆ ನಿದ್ರೆ ಇಲ್ಲದೆ ಟೆನ್ಷನ್ ಆಗಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ, ನಿಮ್ಮ ಆತ್ಮರನ್ನು ಕಳುಹಿಸಿರಿ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರಿಂದ ಎಲ್ಲ ಮಕ್ಕಳನ್ನು ಬಲಪಡಿಸಿರಿ ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳು ಸ್ವಾಮಿ, ನಿಮ್ಮ ಪವಿತ್ರ ಆತ್ಮರಿಂದ ತುಂಬಲ್ಪಡಲಿ ಸ್ವಾಮಿ. ಅವರೆಲ್ಲ ಅವಶ್ಯಕತೆಗಳು ಸ್ವಾಮಿ ಈಡೇರಿಸಲ್ಪಡಲಿ ಸ್ವಾಮಿ. ಈ ರಾತ್ರಿ ಈ ಜೀವನ ಬೇಡ ಎಂಬುದಾಗಿ ಎಣಿಸಿ ಸಾಯಲು ಸಿದ್ಧರಾಗಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹಾಗೂ ಈ ರಾತ್ರಿ ಮರಣ ಹೊಂದಿದಂತ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ಸ್ವಾಮಿ. ಮರಣಾವಸ್ಥೆಯಲ್ಲಿ, ಐಸಿಯುನಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮರಣದ ಹೋರಾಟದಲ್ಲಿ ಸಿಲುಕಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ವ್ಯಾಪಾರಕ್ಕಾಗಿ ಕೈಗಳನ್ನು ಹಾಕಿ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ಲಾಸ್ ಆಗಿ ಹೋಗಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ರೋಗಾವಸ್ಥೆಗಳಲ್ಲಿ ಸಿಲುಕಿ ಆಸ್ಪತ್ರೆಯಿಂದ ಹೊರಬರಲಾಗದೆ ಹಣಕ್ಕಾಗಿ ತತ್ತರಿಸುತ್ತಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವಾಮಿ, ಜೀವನವನ್ನು ನಡೆಸುವುದು ಹೇಗೆ ಎಂದು ಗೊತ್ತಿಲ್ಲದೆ
ತತ್ತರಿಸುತ್ತಿರುವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಪರರ ಮಾತುಗಳಿಂದ ತನ್ನ ಕುಟುಂಬದ ಸಮಾಧಾನವನ್ನ, ಸಂತೋಷವನ್ನ ನಾಶ ಮಾಡಿಕೊಂಡಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಆಶೀರ್ವದಿಸಲಿ ಸ್ವಾಮಿ. ಸ್ವಾಮಿ, ಈ ರಾತ್ರಿ ಈ ನಮ್ಮ ಜೀವನದ ಪಯಣ ಕೊನೆಯ ದಿನವಾದರೆ ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ ರಾಜ. ನಮಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯವನ್ನು ಸೇರುವಂತೆ ಮಾಡಿರಿ ರಾಜ. ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾನು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸತ್ಪ್ರಮಾಣಿಕನಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವ ಮಗನಾಗಿ ಬಾಳುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಸಾಮ್ರಾಜ್ಯವನ್ನು ಸಾರುವ ಮಗನಾಗಿ, ಮಗಳಾಗಿ ಮಾರ್ಪಡಿಸಿರಿ ರಾಜ. ಸ್ವಾಮಿ, ಎಲ್ಲ ಮಕ್ಕಳು ನಿಮ್ಮ ಕರಡಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ಇಡೀ ವಿಶ್ವದ ಎಲ್ಲ ಮಾನವ ಕೋಟಿ ನಿಮಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಕುಟುಂಬದಲ್ಲಿರುವಂತಹ ತಂದೆ, ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ನಾದಿನಿ, ಮೈದುನ, ಸೊಸೆ, ಬಂಧುಗಳು, ಮಿತ್ರರು ಎಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಇಡೀ ವಿಶ್ವದ ಮಾನವ ಕೋಟಿಯನ್ನ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಸ್ವಾಮಿ ಮುಳುಗಿಸುತ್ತೇವೆ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತೇವೆ ರಾಜ. ಪರಿಶುದ್ಧ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವ ಈ ನಮ್ಮೆಲ್ಲರ ಪ್ರಾರ್ಥನೆಯನ್ನ ನೀವು ಕೇಳಿದ್ದೀರಿ ಎಂದು ವಿಶ್ವಾಸಿಸುತ್ತಾ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಎಂದು ಹೇಳುತ್ತಾ, ಇವರ ಮನಸ್ಸು, ಹೃದಯ, ಆತ್ಮ, ಶರೀರ, ಚಿಂತನೆ, ಯೋಚನೆ, ಬಲಹೀನತೆ, ಭಯ, ಎಲ್ಲ ವೇದನೆ, ಯಾತನೆ, ನೋವು, ಕಣ್ಣೀರು, ದುಃಖ, ದುಗುಡ, ಸಕಲ ವಿಧವಾದ ಕಟ್ಟುಗಳು, ಬಂಧನಗಳು, ಸೈತಾನ ಗುಡಿಲ ತಂತ್ರಗಳು, ಮಾಟಗಳು, ಮಂತ್ರಗಳು ಸಕಲವ ಎದುರಿಸುವೆ ನಿನ್ನ ನಾಮದಲ್ಲಿ ಬಿಟ್ಟು ತೊಲಗಲು ನೀವು ಕಟ್ಟಡಿಯನ್ನು ಕೊಡಿರಿ ಸ್ವಾಮಿ ದೇವ. ನಿನ್ನ ವಾಕ್ಯದ ಶಕ್ತಿಯನ್ನು ಈ ಮಕ್ಕಳಲ್ಲಿ ಕಳುಹಿಸಿರಿ ರಾಜ. ಸ್ವರ್ಗೀಯ ಶಕ್ತಿಯಾಗಿ ಈ ಮಕ್ಕಳನ್ನು ಸ್ಪರ್ಶಿಸಲಿ ರಾಜ. ಬಿಡುಗಡೆಯನ್ನು ಹೊಂದಲಿ ರಾಜ. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲಿ ರಾಜ. ಒಂದು ಬಾಗಿಲು ಮುಚ್ಚಿದರೆ 10 ಬಾಗಿಲು ತೆರೆಯಲ್ಪಡುತ್ತದೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ ದೇವ. ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ ರಾಜ. ಇವರ ಕಣ್ಣೀರು ಸಂತೋಷವಾಗಿ ಮಾರ್ಪಡಲಿ ರಾಜ. ಈ ದಿನ, ಈ ರಾತ್ರಿ ನಿಮ್ಮ ಮಹಿಮೆಯನ್ನು ಕಾಣುವಂತಹ ಭಾಗ್ಯವನ್ನು ಇವರಿಗೆ ಕೊಡಿರಿ ರಾಜ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪಿತಾ, ಸುತ, ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಸ್ವಾಮಿ, ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಹಾಗೂ ನನಗಾಗಿ ಪ್ರಾರ್ಥಿಸಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ಈ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ಈ ಸೇವಾ ಕಾರ್ಯವನ್ನು ಶಕ್ತಿಯಿಂದ ಮುನ್ನಡೆಸಿಕೊಂಡು ಹೋಗಲು, ನಿಮ್ಮ ಚಿತ್ತಕ್ಕನುಸಾರವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದಂತ ಶಕ್ತಿಯನ್ನು ನನಗೆ ಕರುಣಿಸಿರಿ ರಾಜ. ಸ್ವಾಮಿ, ಎಲ್ಲ ಮಕ್ಕಳನ್ನ ಮತ್ತೊಂದಾವರ್ತಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತಾ ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪುತ್ರರೊಡಗೂಡಿ ಅರಸೇ ಮನುತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರೀಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭ ಕಾಮನೆಗಳು. ಗುಡ್ ನೈಟ್ ಪ್ರಿಯರೇ. ದಯವಿಟ್ಟು ಪರರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವ. ನಮ್ಮಲ್ಲಿರುವಂತಹ ಬಲಹೀನತೆ, ಪರರಲ್ಲಿರುವಂತಹ ಬಲಹೀನತೆ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವ. ಖಂಡಿತವಾಗಿ ದೇವರು ನಮ್ಮನ್ನು ಏರಾಳವಾಗಿ ಆಶೀರ್ವದಿಸುವರು. ನಿಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನವು ತುಂಬಿಕೊಳ್ಳಲಿ ಎಂದು ಹಾರೈಸುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವಪುರ. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.